ಆತ್ಮೀಯ ವೀಕ್ಷಕರೇ, ನೀವು ನೋಡುತ್ತಾ ಇದ್ದೀರಿ MR ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ನಾವಿಂದು ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ಬಾಯಾರು ಗ್ರಾಮದ ಬಳ್ಳೂರು ಎಂಬಲ್ಲಿದ್ದೇವೆ. ಇಲ್ಲಿ ಒಂದು ಜಾಗ ಮಾರಾಟಕ್ಕಿದೆ. ಈ ಜಾಗದ ಬಗ್ಗೆ ಮಾಹಿತಿ ಇವರಲ್ಲೇ ಮಾತಾಡೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್, ಇದು ಜಾಗ ಮಾರಾಟಕ್ಕಿದೆ ಅಂತ ಹೇಳಿ. ಇದು ಜಾಗ ಮಾರಾಟಕ್ಕೆ ಇದೆ. ಇದು ನಮ್ಮ ಬಳ್ಳೂರು ಲಾಸ್ಟ್ ಬಸ್ ಸ್ಟಾಪ್ ಇಂದ ಒಂದು 50 ಮೀಟರ್, ಒಂದು 50-100 ಮೀಟರ್ ಒಂದು ಪೆರುವಾಯಿ ಹೊಳೆ ದಾಟಿದ ತಕ್ಷಣ ಈ ಜಾಗ ಸಿಗ್ತದೆ. ರೋಡ್ ಸೈಡ್. ಇದು ಜಾಗದ ವಿಸ್ತೀರ್ಣ 1 ಎಕರೆ 74 ಸೆಂಟ್ಸ್. ಅದರಲ್ಲಿ ಮನೆ ಉಂಟು, ಒಂದು ಸ್ಲ್ಯಾಬಿನ ಮನೆ ಉಂಟು. ಅದು ಸ್ಲ್ಯಾಬಿನ ಮನೆ ತೋರಿಸುವ. ಸ್ಲ್ಯಾಬಿನ ಮನೆ ಮೊದಲು ನಾವು ಜಾಗ ಹೇಗೆಲ್ಲ ಉಂಟು ಏನುಂಟು ಎಲ್ಲ ನೋಡುವ. ಈ ಸ್ಲ್ಯಾಬಿನ ಮನೆಯ ಮೇಲೆ ನಾವು ಸೋಲಾರ್ ಶೀಟ್ ಹಾಕಿದ್ದೀವಿ ಅಡಕೆ ಒಣಗಿಸ್ಲಿಕ್ಕೆ. ಮತ್ತು ಮನೆಯ ಹಿಂಭಾಗ 3 ಪೋರ್ಷನ್ ಉಂಟು. 3 ಪೋರ್ಷನಲ್ಲಿ ಒಂದು ಹಸು ಸಾಕಲಿಕ್ಕೆ ಕೆದೆ, ಇನ್ನೊಂದು ನಮ್ಮ ಅಡಿಕೆ ಎಲ್ಲ ಸ್ಟಾಕ್ ಮಾಡಲಿಕ್ಕೆ ಒಂದು ಸ್ಟೋರ್ ರೂಮ್, ಮೂರನೇದು ಈ ಫಂಕ್ಷನ್ಗಳಿಗೆ ಅಡಿಗೆ ಮಾಡಲಿಕ್ಕೆ ಒಂದು ಜಾಗ ಉಂಟು. ಆ ಅಡಿಗೆ ಮಾಡುವ ಜಾಗೆಯ ಮೇಲೆ ಇನ್ನೊಂದು ಸೋಲಾರ್ ಶೀಟ್ ಹಾಕಿ ಅಡಿಕೆ ಒಣಗಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಇಟ್ಟಿದ್ದೀವಿ. ಮತ್ತು ಅದಕ್ಕೆ ಹೋಗಲಿಕ್ಕೆ ಮೇಲೆ ಫಸ್ಟ್ ಫ್ಲೋರ್ ಮನೆಯಿಂದ ಅದಕ್ಕೆ ಹೋಗಲಿಕ್ಕೆ ಒಂದು ಸಂಕ ಉಂಟು. ಹಾಗಾಗಿ ಎಲ್ಲ ಮನೆಯ ಒಳಗಡೆ ಸೇಫ್ಟಿ ಉಂಟು. ಅಡಿಕೆ ಇದಕ್ಕೆಲ್ಲ ಸೇಫ್ಟಿ ಉಂಟು. ಜಾಲಲ್ಲಿ ನಾವು 1 ವರ್ಷ ಲಾಗಾಯಿತು. ಈಗ ನಾವು ಪೆಪ್ಪರು PVC ಪೋಲಲ್ಲಿ ಪೆಪ್ಪರ್ ಹಾಕಿದ್ದೀವಿ. ಆ ಪೆಪ್ಪರ್ ಪೋಲ್ಸ್ ನಾವು ಹಾಕಿದ್ದೀವಿ, ಜಾಗ ವೇಸ್ಟ್ ಮಾಡಬಾರ್ದು ಅಂತ. ಗಾಡಿ ಮಾತ್ರ ತಿರುಗಿಸ್ಲಿಕ್ಕೆ ಹೋಗಲಿಕ್ಕೆ ಮಾತ್ರ ಜಾಗ ಉಂಟು ಇಲ್ಲಿ ನಮ್ಮ ಅಂಗಳದಲ್ಲಿ. ಸರ್, ಇದರಲ್ಲಿ ಟೋಟಲ್ ಅಡಿಕೆ ಮರ ಎಷ್ಟು ಇರ್ಬೋದು? ಟೋಟಲ್ ಅಡಿಕೆ ಮರ 1000 ಅಡಿಕೆ ಮರ, ದೊಡ್ಡದು ಅಡಿಕೆ ಮರ ಉಂಟು. ಇದರಲ್ಲಿ 2 ತಟ್ಟು ಉಂಟು. ಒಂದು ತಟ್ಟಲ್ಲಿ ಊರ ಅಡಿಕೆ, ಇನ್ನೊಂದು ತಟ್ಟಲ್ಲಿ ಮಂಗಳ. ಮತ್ತು ನಾವು ಇದು ಯಾವುದು ಎಡೆಸೆಸಿ, ನಾನು 2019 ಜಾಗ ತಗೊಂಡ ಮೇಲೆ ಎಡೆಸೆಸಿ ಹಾಕಿದ್ದೀನಿ. 250 ಎಡೆಸೆಸಿ ಹಾಕಿದ್ದೀನಿ. ಸೊ ಎಲ್ಲ ಒಟ್ಟು 1200 ಆಗ್ಬೋದು. ಮತ್ತು 20 ಸೆಂಟ್ಸ್ ಮೇಲೆ ಒಂದು ಗುಡ್ಡದ ಜಾಗ ಇತ್ತು, ಅದರನ್ನು ನಾನು ತಟ್ಟು ಮಾಡಿ ಅದರಲ್ಲಿಯೂ ಸಸಿ ಹಾಕಿದ್ದೀನಿ. ಅದು ಇಂಟರ್ಸಿ ಮಂಗಳ. ಅಲ್ಲಿ ಒಂದು 16,000 ಲೀಟರ್ ವಾಟರ್ ಟ್ಯಾಂಕಿ ಉಂಟು. ಆ ಟ್ಯಾಂಕಿಗೆ ನೀರು ತುಂಬಿಸಿ ವಾಪಸ್ಸು ತೋಟಕ್ಕೆ ಬಿಡಬಹುದು. ನದಿಗೆ ಒಂದು ಬೋರ್ವೆಲ್. ಇಲ್ಲಿ ಜಾಗಕ್ಕೆ ನೀರಿನ ವ್ಯವಸ್ಥೆಗೆ ಒಂದು ಬೋರ್ವೆಲ್ಲು, ಒಂದು ಕೆರೆ ಉಂಟು. ಮತ್ತೆ ಅದಕ್ಕೆ ಒಂದು ಪಂಪು ವ್ಯವಸ್ಥೆ ಎಲ್ಲ ಉಂಟು. ಅದೇ ಸೈಡಲ್ಲಿ ನದಿ ನೀರು. ಅದು ನಮ್ಮ ತೋಟದ ಜಾಗದ ಸೈಡಲ್ಲಿ ಪೆರುವಾಯಿ ಹೊಳೆ ಹೋಗ್ತಾ ಉಂಟು. ಮತ್ತೆ ಏಪ್ರಿಲ್ ಕೊನೆ ತನಕ ನೀರು ಅದರಲ್ಲಿ ಹೋಗ್ತಾ ಇರ್ತದೆ. ಮೇನಲ್ಲಿ ಮತ್ತೆ ಮಳೆ ಬರ್ತದೆ. ಇಷ್ಟು ತನಕ ನೀರಿಗೆ ತೊಂದರೆ ಆಗಲಿಲ್ಲ ನಮಗೆ. ನೋಡುವ, ನಾವು ತೋಟವನ್ನು ನೋಡುವ ಬನ್ನಿ. ತೋಟ ಹೇಗೆ ಉಂಟು, ಫಸಲೆಲ್ಲ ಹೇಗೆ ಉಂಟು, ನೆಕ್ಸ್ಟ್ ಎಲ್ಲ ನೋಡಿದ್ದು. ಇದು ಎಲ್ಲ ತರದ ಬಾಳೆ ಗಿಡಗಳು ಕೂಡ ಉಂಟು ಹೇಳಿದ್ರೆ? ಎಲ್ಲ ಬಾಳೆ ಗಿಡಗಳು ಉಂಟು, ಎಲ್ಲ ತರದ. ಇದು ಕ್ಯಾವೆಂಡಿಶ್ ಒಂದು 25 ಕಿಲೋ ತೂಗ್ತದೆ. ತೋಟದಲ್ಲಿ ಎಲ್ಲ PVC ಪೋಲಲ್ಲೇ PVC ಪೋಲ್ ಪೆಪ್ಪರ್ ಉಂಟು. ಮತ್ತೆ ಸಿಮೆಂಟ್ ಪೋಲ್ ಪೆಪ್ಪರ್ ಉಂಟು. ಸಿಮೆಂಟ್ ಪೋಲ್ ಇದೆಲ್ಲ ಸಿಮೆಂಟ್ ಪೋಲ್. 10 ಫೀಟ್ ಹೈಟು. 10 ಫೀಟ್ ಹೈಟ್ ಅಂದರೆ ಸಾಧಾರಣ ಒಂದು ಸಣ್ಣ ಏಣಿಯಲ್ಲಿ ನಿಂತು ಇದು ಮಾಡಬಹುದು. 10 ಫೀಟ್. ಇನ್ನು ನಾವು ಕೆಳಗೆ ತೋಟಕ್ಕೆ ಹೋಗಿ ತೋಟದ ಸಂಗತಿ ನೋಡುವ. ಮತ್ತೆ ಇದು ಜಾಯ್ಕಾಯಿ. ಜಾಯ್ಕಾಯಿ ಇದೆಲ್ಲ ಜಾಯ್ಕಾಯಿ ಗಿಡ ಉಂಟು ತೋಟದಲ್ಲಿ, ಫುಲ್ ಉಂಟು ಜಾಯ್ಕಾಯಿ ಗಿಡ. ಕೊಕ್ಕ ಕೂಡ ಉಂಟು. ಕೊಕ್ಕ ಉಂಟು. ಅದು ಚಂದ್ರಬಾಳೆ, ಕೆಂಪು ಚಂದ್ರಬಾಳೆ. ಇದು ಚಂದ್ರಬಾಳೆ ಅಂತ, ಕೆಂಪು ಬಾಳೆ. ಕೆಂಪು ಬಾಳೆ. ಹೀಗೆ ಹೋಗುವ. ಕಾಳುಮೆಣಸು ಮೇಲೆ ಪೋಲು ಅಲ್ಲದೆ ತೋಟದಲ್ಲಿಯೂ ಕಾಳುಮೆಣಸು ಉಂಟು. ಸರ್, ಬಾರ್ಡರ್ ಇಲ್ಲಿ ಹೀಗೆ ಕಾಣ್ತದಲ್ಲ? ಬಾರ್ಡರ್, ಅದು ಬಾರ್ಡರ್. ಅಲ್ಲಿ ಸೀರೆ ಹಾಕಿದ್ದು ಬಾರ್ಡರ್. ಟೋಟಲ್ 1 ಎಕರೆ 74 ಸೆಂಟ್ಸ್. 1 ಎಕರೆ 74 ಸೆಂಟ್ಸ್.
ಇದು ಅಡಿಕೆ ಮರ ಮೇಲೆ ಅಡಿಕೆ ಎಲ್ಲ ಉಂಟು. ಅಡಿಕೆ ಕಾಣ್ತಾ ಉಂಟು, ಅಡಿಕೆ ಕಾಣ್ತಾ ಉಂಟು, ಫಸಲು ಫುಲ್ಲು ಫಸಲು ಉಂಟು. ನೆಕ್ಸ್ಟಿಗೆ ಇನ್ನೊಂದು 2 ಸಲ ಮಳೆಗಾಲ ಮುಗಿಯವರೆಗೆ ಮದ್ದು ಬಿಟ್ಟರೆ ಸಾಕು ಅಲ್ಲ? ಇನ್ನೊಂದು 2 ಸಲ ಬಿಡಬೇಕಾದಿತ್ತಲ್ಲ ಸರ್? ಇದು ಜಾಯ್ಕಾಯಿ, ಇದು ಜಾಯ್ಕಾಯಿ ಗಿಡ. ಇದು ನಾನು ನರ್ಸರಿಯಿಂದ ತಂದು ನೆಟ್ಟಿದ್ದು. ಸೈಡ್ ಫುಲ್ಲು ಜಾಯ್ಕಾಯಿ ಉಂಟು. ಜಾಯ್ಕಾಯಿ ಗಿಡ ಸೈಡ್ಗೆ ಫುಲ್ ಸೈಡ್. ಇದು ಮೇಗಿನ ತಟ್ಟು, ಅದು ಕೆಳಗಿನ ತಟ್ಟು. ಜಾಯ್ಕಾಯಿ. ಇದು ಜಾಯ್ಕಾಯಿ. ಮೆಲ್ಲ ಮೆಲ್ಲ. ಇಲ್ಲಿಗೆ ಬೌಂಡ್ರಿ ಬರ್ತದೆ, ಒಂದು ಸೈಡ್ ಬೌಂಡ್ರಿ. ಇದರ ಆಚೆ ಕಡೆ ರೋಡ್ 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 ಸೈಡ್. ರೋಡ್ ಸೈಡ್ ರೋಡ್ ಹೋಗ್ತದೆ. ಮತ್ತು ಸುತ್ತ ತೆಂಗಿನ ಮರ. ರೋಡ್ನ ಸೈಡಲ್ಲಿ ಉದ್ದಕ್ಕೆ ತೆಂಗಿನ ಮರಗಳುಂಟು ಅಲ್ಲ? ಬಾರ್ಡ್ರಲ್ಲೆಲ್ಲ ಫುಲ್ಲು ತೆಂಗಿನ ಮರ. ಬಾರ್ಡ್ರಲ್ಲಿ ತೆಂಗಿನ ಮರ ಮತ್ತು ಜಾಯ್ಕಾಯಿ, ಕೊಕ್ಕೋ, ಈ 3 ಬಾರ್ಡ್ರಿಗೆ ಹಾಕಿದ್ದೀವಿ. ಮಧ್ಯದಲ್ಲಿ ಇಲ್ಲ, ತೋಟದ ಮಧ್ಯದಲ್ಲಿ ಹಾಕಲಿಲ್ಲ. ಬಾಳೆ ಗಿಡ ಮತ್ತು ಎಡೆ ಸಸಿ. ಬಾಳೆ ಗಿಡ ಮತ್ತು ನಮ್ಮ ಅಡಿಕೆಯಲ್ಲಿ ಎಡೆ ಸಸಿ. ಸ್ವಲ್ಪ ಸ್ವಲ್ಪ ಕೊಕ್ಕೋ ಗಿಡಗಳು ಉಂಟು. ಅದು ಕಾಫಿ ಉಂಟು. ಕಾಫಿ ಆಗ್ತಾ ಉಂಟು. ಕಾಫಿ ನಮ್ಮ ಖರ್ಚಿಗೆ. ಒಂದು 4-5 ಹಲಸಿನ ಗಿಡ ಉಂಟು, ಆಗ್ತದೆ ಅದರಲ್ಲಿ. ಇದು ಮೋಟ್ರ್ ಸೆಡ್ ಇದೆ ಅಲ್ಲ? ಇದು ಯಾವುದು ಬೋರ್ವೆಲ್. ಈಗ ಬೋರ್ವೆಲ್ ನೀರು ತುಂಬಿಸೋದು ಅಲ್ಲಿಗೆ. ಸರ್, ಸಾಧಾರಣ ಒಂದು ವರ್ಷದಲ್ಲಿ ಎಷ್ಟು ಅಡಿಕೆ ಸಾಧಾರಣ ಸಿಗ್ಬೋದು ಅಂದಾಜು? ಈಗ 4-5 ಕಂಡಿ ಅಡಕೆ. 5 ಕಂಡಿ ಅಡಕೆ ಸಿಕ್ಕುವಂತ 1000 ಟನ್. ಅಂದ್ರೆ 1000 ಅಲ್ಲ, 1 ಟನ್. 1000 ಗಿಡ ಅಂದ್ರೆ ಸಾಧಾರಣ ನಿಮಗೆ 10 ಕಂಡಿಯವರೆಗೂ ತೆಗಿಬಹುದು ಅಲ್ಲ? 10 ಕಂಡಿ ಡೌಟು, 7 ಕಂಡಿ ಮ್ಯಾಕ್ಸಿಮಮ್ ತೆಗಿಬಹುದು. ಯಾಕಂದ್ರೆ ಮರ ಸ್ವಲ್ಪ ಹಳೆಯ ಮರ ಆಯ್ತಲ್ಲ. ಹೌದು. ಆಚೆ ಸೈಡಲ್ಲಿ ಮರಗಳು ಕೆಲವು ಇದ್ದ ಕಾರಣ ಸ್ವಲ್ಪ ಫಸಲಿಗೆ ಪ್ರಾಬ್ಲಮ್. 4-5 ಗಂಟೆ ಆರಾಮ್ಸೆ ತೆಗಿಬಹುದು ಅಲ್ಲ? ಕೆಳಗೆ ಹೋಗುವಲ್ಲ? ಇದು ಮೇಗಿನ ತಟ್ಟು ಆಯಿತು, ಇನ್ನು ಕೆಳಗಿನ ತಟ್ಟು ಮೆಲ್ಲ ಜಾರ್ತದೆ. ಇದು ಊರಿನದ್ದಲ್ಲ ಸರ್? ಪಣಿಯೂರು ಅಲ್ಲ, ಇದು ಕಸಿ ಕಟ್ಟಿದ್ದು. ಕಸಿ ಕಟ್ಟಿದ್ದ, ಇನ್ನು ಊರಿಂದ ಗೊತ್ತಿಲ್ಲ ನನಗೆ. ಅದೇ ಇದು ನಿಮ್ಮ ಬೌಂಡ್ರಿ ಬರ್ತದೆ. ಇದಕ್ಕೆ ಹೊಳೆ ಈ ಸೈಡಲ್ಲಿ ಹೊಳೆ ಬರ್ತದೆ. ಒಂದು ಯೂಟ್ಯೂಬಲ್ಲಿ ಹಾಕುವ ಅಂತ ತೋಟದ ಬಗ್ಗೆ. ಹಾಂ, ಇದು ಹೊಳೆಯ ಬೌಂಡ್ರಿ. ಹೊಳೆ ಬದಿ ಆಗ್ತದೆ. ಇಲ್ಲಿ ತೆಂಗು, ಫುಲ್ಲು ತೆಂಗು ಉಂಟು. ತೆಂಗು ಮತ್ತು ದೀಗುಜ್ಜೆ ಮರ 2 ಉಂಟು.
ಎರಡು ದಿಗ್ಗುಜ್ಜೆ ಮರ ಉಂಟು. 2 ದಿಗ್ಗುಜ್ಜೆ ಮರ ಉಂಟು. ಬಾಳೆ ಗಿಡಗಳನ್ನೆಲ್ಲ ನೀವು ಬಾಳೆ ಗೊನೆ ಹಾಕಿದ್ದನ್ನು ಕಟ್ ಮಾಡಿ ಈಗ ಮಳೆ ಟೈಮಲ್ಲಿ ಜಾಸ್ತಿ ಇರುವ ಬಾಳೆ ಎಲ್ಲ ಕಟ್ ಮಾಡಿ ಬುಡಕ್ಕೆ ಹಾಕೋದು. ಹಾಂ ಹಾಂ ಹಾಂ. ಜಾಸ್ತಿ ಬಾಳೆ ಇದ್ದರೆ ಸೈಜ್ ಆಗೋದಿಲ್ಲ ಅದಕ್ಕೆ ಅದಕ್ಕೋಸ್ಕರ ಇನ್ನು ಕೆಲವು ಬಾಳೆ ಎಲ್ಲ ತೆಗೆದು ಬೇರೆ ಖಾಲಿ ಜಾಗದಲ್ಲಿ ಹಾಕ್ಲಿಕ್ಕೆ ಉಂಟು. ಹಾಂ ಹಾಂ ಆ ಕೆಲಸ ಈಗ ನಡೀತಾ ಉಂಟು. ಹಾಂ ಹಾಂ ಈ ಕೆಲವು ಚೋಕು ಬಾಳೆ ಎಲ್ಲ ಕಟ್ ಮಾಡಿ ಬುಡಕ್ಕೆ ಹಾಕೋದು. ಬುಡಕ್ಕೆ ಹಾಕಿ. ಅದರಲ್ಲಿ ಬರುವುದಿಲ್ಲ, ಸರಿಯಾಗಿ ಬರುವುದಿಲ್ಲ ಬಾಳೆ. ಹಾಂ 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 ಆ ಒಂದು ಕಾರ್ಯ ಈಗ ನಡೀತಾ ಉಂಟು. ಹಾಂ ಹಾಂ. ಇದಕ್ಕೆ ಬಾಳೆ ಸೊಪ್ಪು ಮತ್ತೆ ಈಗ ಸೊಪ್ಪು ಅಂದ್ರೆ ಇದು ನಮ್ಮ ಕಾಟು ಮರಗಳ ಕಾಟು ಮರಗಳ ಸೈಡಲ್ಲಿ ಇರುವ ಸೊಪ್ಪೆಲ್ಲ ಕಡಿದು ಇದಕ್ಕೆ ಹಾಕೋದು. ಮತ್ತು ಇದು ನಮ್ಮ ಕೊಕ್ಕೋ ಎಕ್ಸ್ಟ್ರಾ ಇದೆಲ್ಲ ಕಟ್ ಮಾಡಿ ಹಾಕ್ಲಿಕ್ಕೆ ಉಂಟು. ಅದು ಸುಮ್ಮನೆ ಅದು ಮೇಲೆ ಹೋಗ್ತದೆ ಅಷ್ಟೇ ಹೊರತು ಅದರಲ್ಲಿ ಆಗುವುದಿಲ್ಲ. ಅದೇನು ಪಪಾಯ ಅಲ್ಲಿ ಮೇಲೆ ಇದಾಗಿದ್ದು ಹೋಯ್ತದು, ಎಂಥದ್ದು ಅದು ರೋಗವಾ? ಮೊನ್ನೆ ಇರಲಿಲ್ಲ, ಏನು ನೀರು ಜಾಸ್ತಿ ಆಗಿಯಾ? ಇದರದ್ದೊಂದು 2 ತಗೊಂಡು ಬನ್ನಿ ಆಯಿತಾ ಮೇಲೆ, ಮತ್ತೆ ಅಲ್ಲಿ ನಡುವ. ಇದು ಕದ್ದೋಲಿ ಹೆಸರ, ಇದು ಬೇರೆ ಯಾವುದು? ಯಾವುದು ಇದು ಕ್ಯಾವೆಂಡಿಶ್. ಹೌದೌದು, ಪಚ್ಚೆ 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 ಜಾಸ್ತಿ ಹೈಟ್ ಹೋಗುದಿಲ್ಲ ಅಂತ ನಾವು ಲೈನ್ ಕೆಳಗಡೆ ನೆಟ್ಟಿದ್ದು. ಲೈನಿನ ಕೆಳಗಡೆ ಹೌದೌದು, ಜಾಸ್ತಿ ಹೈಟ್ ಹೋದ್ರೆ ಲೈನಿಗೆ ತೊಂದರೆ ಆಗ್ತದೆ. ಹಾಗೆ ಇಲ್ಲಿ ನಾವು ಫುಲ್ ಕ್ಯಾವೆಂಡಿಶ್ ನೆಟ್ಟಿದ್ದು. ಅಲ್ಲಿ ಕ್ಯಾವೆಂಡಿಶ್ ಉಂಟು ನೋಡಿ, ಅದರಲ್ಲಿ ಆಗಿದೆ. ಹೌದೌದು, ಲೈನಿನ ಕ್ಯಾವೆಂಡಿಶ್ಗೆ ನೆರಳಾಗ್ತದೆ. ಅಲ್ಲ, ನೆರಳು ಅಲ್ಲ, ಹೈಟ್ ಹೋಗುದಿಲ್ಲ. ಅದಕ್ಕೆ ಬೇಕಾಗಿ ನಾನು ಇಲ್ಲಿ ಇದು ಮಾಡಿದ್ದು. ಕದಲೆ ಆದ್ರೆ ಲೈನಿಗೆ ಟಚ್ ಆಗ್ತದೆ ಲೈನಿಗೆ. ಅದು ಹೈಟ್ ಹೋಗಿಯೇ ಬಿಡುದು. ಅದು ಇದು 6 ತಿಂಗಳಿಗೆ ಒಮ್ಮೆ ಆಗ್ತದೆ ಇದು. ಇದು ಮಳೆ ನಿಲ್ಲಲಿ ಅಂತ ಹೇಳ್ಬಿಟ್ಟು ನಾನಿನ್ನು ಮಿಷಿನ್ ಹಾಕ್ಲಿಲ್ಲ. ಇನ್ನು ಒಂದು 2 ದಿವಸದಲ್ಲಿ ಇದಕ್ಕೆ ಮಿಷಿನ್ ಹಾಕಿ ಫುಲ್ಲು ಕ್ಲೀನ್ ಆಗ್ತದೆ ಅವಾಗ. ತೆಂಗಿನ ಮರ ಸೈಡಲ್ಲಿ ಎಲ್ಲ ಫುಲ್ಲು ತೆಂಗು. ಇದು ಬೌಂಡ್ರಿ ಹೀಗೆ ಬರ್ತದೆ. ಸೈಡ್ ಸಂಕ ಕಾಣ್ತದೆ. ಮತ್ತು ತೋಟದಲ್ಲಿ ಎಲ್ಲ ಸ್ಪ್ರಿಂಕ್ಲರ್ ಸಿಸ್ಟಮ್ ಇದೆ. ಸ್ಪ್ರಿಂಕ್ಲರು, ಬಬ್ಲರು ಮತ್ತು ಚಕ್ರ ಎಲ್ಲ ಟೋಟಲ್ ಕವರ್ ಆಗಿದೆ. ಟೋಟಲ್. ಸೊ ನೀರಿಗೆ ಏನು ಸಮಸ್ಯೆ ಇಲ್ಲ. ಫಸಲು ಒಳ್ಳೆದುಂಟು ಈ ಸಲ ಫಸಲು ಒಳ್ಳೆದುಂಟು. ಈಗ ರೋಗ ನಮ್ಮಲ್ಲಿ ಇಷ್ಟು ತನಕ ರೋಗ ಬಂದಿಲ್ಲ. 4 ಸಲ ಮದ್ದು ಬಿಡಿಸಿದ್ದೀವಿ. 4 ಸಲ. ಇದು ನಮ್ಮ ಕೆರೆ. ಈ ಕೆರೆಯಲ್ಲಿ ಏಪ್ರಿಲ್ ಲಾಸ್ಟ್ ತನಕ ನೀರುಂಟು. ಮತ್ತು ನೀರು ಎಷ್ಟು ನಾವು ತೆಗಿತೀವಿ ಅಷ್ಟೇ ನೀರು ತುಂಬುತ್ತದೆ. 5-6 ಇದು ಉಂಟು, ಯಾವುದೋ ಹೊಸರು. 2 ವರ್ಷ ಮುಂಚೆ ನಾವು ಇದಕ್ಕೆ ಇದೆಲ್ಲ ತೆಗೆದಿದ್ದೀವಿ. ಕೆಸರು ತೆಗೆದು ಕ್ಲೀನ್ ಮಾಡಿದ್ದೀವಿ. ಇದು ಎಷ್ಟು ಉದ್ದ ಉಂಟು ಸರ್? 12 ಕೋಳ ಅಂತಲ್ಲ? 12 ಕೋಳು. ಮತ್ತು ಡೆಪ್ತ್ ಅರೌಂಡ್ 30 ಫೀಟ್ ಇರ್ಬೋದು. ಡೆಪ್ತ್ ಇದೆ. ಬಬ್ಲರ್ ಸಿಸ್ಟಮ್ ಸೈಡಿಗೆ. ಬಬ್ಲರ್ ಎಲ್ಲೆಲ್ಲಿ ನೀರು ಬೀಳುವುದಿಲ್ಲ ಅಲ್ಲೆಲ್ಲ ಬಬ್ಲರ್ ಕೊಟ್ಟಿದ್ದೀವಿ.
ಮತ್ತು ಇಲ್ಲಿ ಕೆಳಗಡೆ ಆಲ್ಮೋಸ್ಟ್ ಎಲ್ಲ ಅಡಿಕೆ ಮರಕ್ಕೆ ನಿಮಗೆ ಕಾಳುಮೆಣಸು ಉಂಟು ಎಲ್ಲ ಸರ್ ನೋಡಿ. ಹಾಂ, ಒಂದು 4-5 ವರ್ಷ ಆಯಿತು ಇದೆಲ್ಲ ನೆಟ್ಟು. ಹೌದು, ಎಲ್ಲ ಕರೆ ಬಿಟ್ಟಿದೆ, ಎಲ್ಲ ಕರೆ ಬಿಟ್ಟಿದೆ, ಆಗ್ತಾ ಉಂಟು. ಇದು ಕಂಪ್ರೆಸರ್ ಅಲ್ಲ ಸರ್? ಇದು ಕಂಪ್ರೆಸರ್, ಹಳೆ ಟೈಪ್ ಆಗಿದೆ ಕಂಪ್ರೆಸರ್. ಇದು ನಮ್ಮ ಬೋರ್ವೆಲ್ ಈಗ ಓಡ್ತಾ ಉಂಟು. ಇದು ಪಂಪ್ ಶೆಡ್ಡು, ಬೇಕಾದ್ರೆ ಪಂಪ್ ಶೆಡ್ ಒಂದು ಫೋಟೋ. ಮತ್ತು ಫ್ರೀ ನಮಗೆ ಕರೆಂಟ್ ಫ್ರೀ. ಅದೇ ಹೌದು, ಮನೆಗೆ ಮಾತ್ರ ಬಿಲ್ ಕಟ್ಟಿದ್ರೆ ಆಯಿತು. ಹೌದು. ಇದು ಕೆಳಗಿನ ತಟ್ಟು, ಇದು ಕೆಳಗಿನ ತಟ್ಟು. ಇನ್ನು ನಾವು ಮನೆ ನೋಡಬೇಕಲ್ಲ? ಹಾಂ, ಮನೆ ಮತ್ತು ಹಿಂದೆ ಭಾಗದಲ್ಲಿ ಸಣ್ಣ ಇದರಲ್ಲಿ ತೆಂಗಿನ ಮರದಲ್ಲಿ ಆಗಿದೆ ತೆಂಗಿನಕಾಯಿ. ಹಾಂ ಹಾಂ, ಅದೆಲ್ಲ ನೋಡುವ. ಮನೆ ಔಟ್ಸೈಡ್ ನೋಡುವ ಫಸ್ಟ್. ಔಟ್ಸೈಡ್ ನೋಡುವ. ಇದು ಗಾಳಿಗೆ ಇದಾದ ಸರ್? ಇದು ಗಾಳಿಗೆ ಬಿದ್ದಿದ್ದು, ಅದು ಕಟ್ ಮಾಡಿ ಮತ್ತೆ ಮೇಲೆ ತಂದು ಹಾಕಿದ್ದು. ಇದು ಈಗ ಸೇಲಿಗೆ ಒಬ್ರು ಕೇಳಿದ್ದಾರೆ, ಹಾಗೆ ಸೇಲ್ ಮಾಡುವ ಐಡಿಯಾ ಉಂಟು. ಇದು ಇದು ಅಡಿಕೆ ಒಣಗಿಸ್ಲಿಕ್ಕೆ ಅಲ್ಲಿ ಮಾಡಿ. ಅಲ್ಲಿ ಒಂದು ಉಂಟು ಮತ್ತು ಮೇಲೆ ಒಂದು ಉಂಟು ಅಡಿಕೆ ಒಣಗಿಸ್ಲಿಕ್ಕೆ. ಇದು ಹಸುವನ ಕೊಟ್ಟಗೆ, ಅದು ಸ್ಟೋರು. ಅದು ಒಂದು ಇದು ಯಾವುದು ಅಡಿಗೆ ಫಂಕ್ಷನಿಗೆ ಅಡಿಗೆ ಮಾಡಲಿಕ್ಕೆ. ಮೊದಲು ದನ ಇತ್ತು ಕಾಣ್ತದೆ ಇಲ್ಲೆಲ್ಲ. ದನ ಇದ್ದಿರ್ಬೇಕು ಅವ್ರ ಹತ್ರ. ಮೊದಲಿತ್ತು. ಫಂಕ್ಷನಿಗೆ ಅಡಿಗೆ ಮಾಡಲಿಕ್ಕೆ ಕೊಟ್ಟೆಗೆ. ಇದು ಫಂಕ್ಷನಿಗೆ ಅಡಿಗೆ ಮಾಡಲಿಕ್ಕೆ ಕೊಟ್ಟಗೆ. ಈಗ ಸದ್ಯಕ್ಕೆ ನಾವು ನಮಗೆ ಬೇಕಾದ ಕಟ್ಟಿಗೆ ಅಲ್ಲ, ಈಗ ಮಳೆಗಾಲ ಅಲ್ಲ. ಅದೇ ಅದೇ ಅದೇ. ಇದು ಮೇಗಿನ ತಟ್ಟಲ್ಲಿ ನಾವು ಹಾಕಿದ್ದೀವಿ. ಈ ವರ್ಷ ಸ್ವಲ್ಪ ಅಡಿಕೆ ಸ್ವಲ್ಪ ಉಂಟು, ಇನ್ನು ಬರುವ ವರ್ಷಕ್ಕೆ ಬರ್ಬೋದು. ಅದು ನಮ್ಮ ಗಡಿ, ಹಿಂದಿಗಡೆಯ ಗಡಿ, ಅಲ್ಲಿ ಹೋಗುವ. ಹೀಗೆ ಗಡಿ ಹೀಗೆ ಬರ್ತದೆ, ಇಲ್ಲಿ ಆಗಿ ಹೀಗೆ ಹೋಗ್ತದೆ ಗಡಿ. ಇದು ನೆಟ್ಟು 4-5 ವರ್ಷ ಆಯಿತು. ಈಗ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ತೆಂಗಿನ ಮರ. ಇನ್ನು ಮನೆ ನೋಡುವ. ಹೀಗೆ ಹೋಗುವ, ಬನ್ನಿ. ಒಂದು ಸಪೋಟ ಮರ ಉಂಟು ಇಲ್ಲಿ. ಸಪೋಟ ಎರಡು ಮರ ಉಂಟು, ಅಲ್ಲಿ ಒಂದು ಇಲ್ಲಿ ಒಂದು. ಸಪೋಟ ಆಗ್ತಾ ಇದೆ. ಇದು ನೆಲ್ಲಿ ಮರ, ನೆಲ್ಲಿಕಾಯಿ ಆಗ್ತದೆ ಊರದ್ದು.
ಮೂರದ್ದು. ಇದು ಅಂಗಳದಲ್ಲಿರೋದು ವಿಶೇಷ ಅಲ್ಲ ಸರ್? ಹೌದು ಹೌದು ಹೌದು. ಹಾಂ, ಮತ್ತು ಒಳ್ಳೆಯದು ಕೂಡ ಅಂತ ಹೇಳ್ತಾರಲ್ಲ. ಇದರೊಟ್ಟಿಗೆ ಒಂದು ಪಾರಿಜಾತ ಇದ್ದರೆ ಇನ್ನೂ ಒಳ್ಳೆಯದು. ಹಾಂ ಹಾಂ ಹಾಂ. ನಾವು ಮನೆಯ ಒಳಗೆ ಹೋಗುವಲ್ಲ? ಹಾಂ, ಮನೆ ಹೊರಗೆ ಸಂಗತಿ. ಇದು ಮೇಲೆ ಮನೆ ಫಸ್ಟು ನಾನು ತೆಗೆಯುವಾಗ ಮನೆ ಮಾತ್ರ ಇದ್ದಿದ್ದು. ಮತ್ತೆ ಈ ಕಡೆ ಶೀಟ್ ಹಾಕಿ ಕಾರಿಗೆಲ್ಲ ನಿಲ್ಲಿಸಲಿಕ್ಕೆ ವ್ಯವಸ್ಥೆ. ನಿಲ್ಲಿಕ್ಕೆ ಒಳಗೆ ಹೋಗುವ. ಲೈಟ್ ಹಾಕುವಲ್ಲ? ಲೈಟ್ ಇದೆ, ಹಾಕಿದೆ. ಅಲ್ಲ ಇನ್ನು ಬೇಕಂದ್ರೆ ಇನ್ನೊಂದು ಲೈಟ್ ಹಾಕುವ. ಲೈಟ್ ಹಾಕುವ, ಬೆಳಕಿರ್ತದೆ ಮತ್ತೆ ಕಾಣುವುದಿಲ್ಲ ಅವಾಗ. ಇದು ಹಾಲಿನ ಹಾಗೆ ಇದು ಒಂದು ಹಾಲ್. ನೆಕ್ಸ್ಟ್ 2 ಬೆಡ್ರೂಮ್ ಕಾಣ್ತಾ ಇದೆ ಅಲ್ಲ? ಇದು ಒಂದು ಬೆಡ್ರೂಮು, ಇದು ಒಂದು ಬೆಡ್ರೂಮ್. ಆ್ಯಕ್ಚುಲಿ ಇದು ಪೂಜಾ ರೂಮ್ ಅಂತ ಮಾಡಿದ್ದೀವಿ. ಈಗ ಪೂಜಾ ರೂಮ್ ಅಂತ ಮಾಡಿದ್ದೀವಿ ಆಸ್ ಪರ್ ವಾಸ್ತು. ವಾಸ್ತು ಪ್ರಕಾರ ಅಲ್ಲ? ಹೌದು. ಮತ್ತೆ ಇದು ಒಂದು ಬೆಡ್ರೂಮು. ಇದು ಉತ್ತರಕ್ಕೆ ಮುಖ ಅಲ್ಲ ಸರ್? ಇದು ಉತ್ತರಕ್ಕೆ ಮುಖ. ಉತ್ತರಕ್ಕೆ ಮುಖ. ಇದು ಬೆಡ್ರೂಮನ್ನು ಈಗ ನಾನು ಒಂದು ಸ್ಟೋರ್ ರೂಮ್ ಥರ ಮಾಡಿದ್ದೀನಿ. ನಾನು ಒಬ್ಬನೇ ಇರೋದು ಇಲ್ಲಿ, ಹಾಗೆ ಬ್ಯಾಚುಲರ್. ಇದು ಡೈನಿಂಗ್. ಇದು ಡೈನಿಂಗ್ ಹಾಲ್ ವಿತ್ ಫ್ರಿಜ್ಜು ಅದಕ್ಕೆಲ್ಲ ಕನೆಕ್ಷನ್ ಉಂಟು. ಮತ್ತು ಇಲ್ಲಿ ಇನ್ವರ್ಟ್ರಿಗೆ ಉಂಟು, ಇನ್ವರ್ಟರ್. ಮತ್ತು ಇದು ಕಿಚನ್ ರೂಮ್. ಇದೊಂದು ಸಣ್ಣ ಕಿಚನ್ನು. ಎಲ್ಲ ವ್ಯವಸ್ಥೆ ಉಂಟು. ನೀರು 24 ಗಂಟೆ ನೀರು ಉಂಟು. ವಾಶ್ರೂಮ್ ಹೊರಗೆ ಇದೆಯಲ್ಲ ಇಲ್ಲಿ? ಇದು ವಾಶ್ರೂಮು. ವಾಶ್ರೂಮ್ ಹಾಲ್. ಇದು ಬಾತ್ರೂಮ್. ಇದು ಇಲ್ಲಿ ಬೇಕಾದ್ರೆ ವಾಷಿಂಗ್ ಮಿಷಿನ್ ಇಡ್ಬೋದು. ವಾಷಿಂಗ್ ಮಿಷಿನ್ ಇಟ್ಟು ನಿಮಗೆ ವಾಷಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ. ಈಚೆ ವಾಶ್ರೂಮು. ಮತ್ತು ಇದು ಮೇಲೆಗೆ ಸ್ಟೇರ್ಸ್. ಇದು ನೀವು ಮತ್ತೆ ಬಂದ್ ಮಾಡಿದ್ದಲ್ಲ? ಯಾವುದು? ಈ ಸೈಡ್ ಅದು ಬಂದು ಮಾಡಿ. ಅದು ಬಂದ್ ಮಾಡಿ. ಇಲ್ಲಿದ್ರೆ ಓಪನ್ ಹೊರಗಿಂದ ಇತ್ತಲ್ಲ ಇದು? ಅಲ್ಲ, ಅದಕ್ಕೆ ಒಂದು ಇದು ಕೊಟ್ಟಿದ್ರು. ಯಾವುದು ಈ ಟಿನ್ನಿನ ಇದು ಕೊಟ್ಟಿದ್ರು, ಡೋರು. ಅದು ಮತ್ತೆ ನಾನು ಡೋರು ಎಲ್ಲ ಮಾಡಿಸಿದ್ದು. ಇದು ಫಸ್ಟ್ ಫ್ಲೋರ್. ಇದು ಫಸ್ಟ್ ಫ್ಲೋರ್. ಒಂದು ದೊಡ್ಡ ಹಾಲ್ ಉಂಟು ಫಸ್ಟ್ ಫ್ಲೋರಲ್ಲಿ. ಬಂದವರಿಗೆ ಇಲ್ಲಿ ಮಲ್ಕೋಬಹುದು. ಇದು ಫಸ್ಟ್ ಫ್ಲೋರ್ದು ಕೋರ್ಟ್ ಯಾರ್ಡ್. ಇದರಲ್ಲಿ ವಾಶ್ರೂಮ್ ಉಂಟು. ವಾಶ್ರೂಮ್ ಉಂಟು. ಮತ್ತು ಅದು ಅಲ್ಲಿಗೆ ಹೋಗಲಿಕ್ಕೆ ಬ್ರಿಡ್ಜ್. ಅಡಿಕೆ ಸ್ಟಾಕ್ ಇಡಲಿಕ್ಕೆ ಬ್ರಿಡ್ಜ್. ಅಲ್ಲಿ ನಾವು ಅಡಿಕೆ ಒಣಗಿಸ್ಲಿಕ್ಕೆ ಹಾಕ್ಬೋದು. ಅಲ್ಲಿ ಉಂಟು. ಇದರ ಸೆಕೆಂಡ್ ಫ್ಲೋರಲ್ಲಿ ಅಲ್ಲಿ ಉಂಟು ಅಡಿಕೆ ಜಾಸ್ತಿ. ಅದೇ ಅಡಿಕೆ ಒಣಗಿಸ್ಲಿಕ್ಕೆ ಇರುವಂಥ ವ್ಯವಸ್ಥೆ. ಮತ್ತು ಇದೆಲ್ಲ ಇರಲಿಲ್ಲ, ನಾನು ಮತ್ತೆ ಬಂದು ಹಾಕ್ಸಿದ್ದೆ. ಇದು ಮೊದಲು ಇರಲಿಲ್ಲ. ನನಗೆ ಇನ್ವೆಸ್ಟ್ಮೆಂಟ್ ಆಗಿದೆ ಇದಕ್ಕೆ. ಇನ್ನೊಮ್ಮೆ ಜಸ್ಟ್ ಮೇಲೆ ನೋಡುವ, ಮೇಲೆ ನೋಡಿಬಿಡು. ಇದು ಗಾಳಿಗೆ ಬಿದ್ದಿದ್ದು. ನೆಕ್ಸ್ಟ್ ಫ್ಲೋರಲ್ಲಿ ಅಡಿಕೆ ಒಣಗಿಸುವ ವ್ಯವಸ್ಥೆಯೇ ಮೈನ್ ಆಗಿರೋದು ಅಲ್ಲ? ಹೌದು. ಇದರಲ್ಲಿ ಒಂದು 300 ಕಿಲೋ ಅಡಿಕೆ ಒಣಗಿಸ್ಬೋದು ಒಂದು ಸಲ. ಇದು ನಮಗೆ ಮೇನ್ ಅಡಿಕೆ ಒಣಗಿಸ್ಲಿಕ್ಕೆ ಗೂಡು. ಸೋಲಾರ್ ಶೀಟ್ ಮಾಡಿ 3 ವರ್ಷ ಆಗಿದೆ ಈಗ.
ಇನ್ನೊಂದೇನಂದ್ರೆ ಸೋರುದು ತಪ್ತದೆ ಇಲ್ಲಿ. ಹೌದು ಹೌದು ಹೌದು, ಅಡಿಗೆ ಸೋರ್ಲಿಕ್ಕೂ ಇಲ್ಲ. ಇಲ್ಲ, ಇದು ಈಗ ಕ್ಲೀನ್ ಮಾಡ್ಸಕ್ಕೆ ಹೇಳಬೇಕೆಲ್ಲ ಫುಲ್ ಇದು ಮಾಡಿದೆ ಪಾಚಿ ಎಲ್ಲ. ಹುಡುಗರು ಹೇಳಿದರೆ ಮಾಡ್ತಾರೆ. ಅಡಿಕೆ ಬೇಕಾದ್ರೆ ಅದೆಲ್ಲ ಒಂದು ಫಸಲು, ಅಡಿಕೆ ಫಸಲು ಒಂದು ಇದು ಮಾಡ್ಬೋದು. ಅದೇ ಫುಲ್ ಉಂಟು. ಈಗ ಅವತ್ತು ನಾನು 4 ಗಂಟೆ ತೆಗೆದಿದ್ದೀನಿ. ಈ ಸಲ ನನಗೆ ಜಾಸ್ತಿ ಬರ್ಬೋದು ಅಂತ ಒಂದು ಇದು ಕಾಣ್ತದೆ. ಒಳ್ಳೆ ಈಗ ಒಳ್ಳೆ ಕಾಣ್ತದೆ. ಕಾಣ್ತದೆ. ಅದೇ ಇನ್ನು ಒಂದು ಸಲ ಮದ್ದು ಬಿಟ್ಟರೆ 2 ಸಲ ಬಿಡ್ಬೇಕಲ್ಲ ಸರ್ ಇನ್ನು? ಅದೇ ನಾನು ಒಂದು ಸಲ ಬಿಡ್ತೀನಿ, ಮತ್ತೆ ಅವನು ಫ್ರೀ ಇದ್ದಾಗ ಬಂದು ಬಿಡಲಿ. ಅದೇ ಅದೇ ಸರ್, ಟೋಟಲ್ ಈ 1 ಎಕರೆ 74 ಸೆನ್ಸ್. 1 ಎಕರೆ 74 ಸೆನ್ಸ್ ಮನೆ ಸೇರಿ. ಇದಕ್ಕೆ ಅಂದಾಜು ರೇಟ್ ನೀವು? ನಮ್ಮ ಅಂದಾಜು ರೇಟು ಒಂದು 75 ಲಕ್ಷ ಅಂದಾಜು ರೇಟು. ಅಂದಾಜು ರೇಟ್ ಮತ್ತೆ ಬಂದು ಖುಷಿ ಆದರೆ ನಾವು ಮತ್ತೆ ಕೂದು ಮಾತಾಡಿ ಮತ್ತೆ ಒಂದು ಇದಕ್ಕೆ ನಾವು ಬರುವ. ಅದೇ ಸರ್, ಮತ್ತೆ ನಿಮ್ಮ ನಂಬರ್? ನನ್ನ ನಂಬರು 7676 ಇನ್ನೊಂದು 9845052459. 2 ನಂಬರ್ಗಳು. ಈ ನಂಬರಕ್ಕೆ ಜನರು ಬೇಕಾದಾಗ ಜನರು ಬೇಕಾದಾಗ ಇದು ಮಾಡಲಿ, ಬಂದು ತೋಟವನ್ನು ನೋಡಿ ಮತ್ತೆ ನಾವು ತೀರ್ಮಾನ ಮಾಡುವ. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಉಂಟು. ನಿಮ್ಮದು ಪ್ರಸನ್ನ ಭಟ್? ನನ್ನದು GR ಪ್ರಸನ್ನ ಅಂತ ಹೇಳ್ಬಿಟ್ಟು. ನೀವು ಜಾಸ್ತಿ ಇರುವುದು ಮುಡಿಪಳ್ಳಿ? ನಾನು ವಾರಕ್ಕೆ ಒಮ್ಮೆ ಆ ಸೈಡ್ ಹೋಗೋದು, ಯಾಕಂದ್ರೆ ನಮ್ದು ಅಲ್ಲಿ ಜಾಗ ಉಂಟು, ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಿ ಇರುವ ಕಾರಣ ನಾವು ವಾರಕ್ಕೆ ಒಮ್ಮೆ ಅಲ್ಲಿ ಹೋಗುದು. 4-5 ದಿವಸ ಇಲ್ಲಿ ಇರುವುದು, 1-2 ದಿವಸ ಅಲ್ಲಿ ಇರುವುದು. ಹಾಗೆ ಬರುವವರು ಕಾಲ್ ಮಾಡಿ ಬರುವವರು ಕಾಲ್ ಮಾಡಿ ಮತ್ತೆ ಒಂದು ಟೈಮ್ ಫಿಕ್ಸ್ ಮಾಡಿ ಬರ್ಬೋದು. ಓಕೆ ಸರ್, ನಿಮ್ಮ ಈ ಸ್ಥಳದ ಮಾಹಿತಿಯನ್ನು ಕೊಟ್ಟದ್ದಕ್ಕೆ ತುಂಬಾ ಧನ್ಯವಾದಗಳು. ನಮ್ಮ ವೀಕ್ಷಕರು ಇದರ ಉಪಯೋಗವನ್ನು ಪಡೆಯಲಿ ಅಂತ ನಮ್ಮ ಒಂದು ಆಸೆ. ರೈಟ್, ಥ್ಯಾಂಕ್ ಯು.